ಒಂದು ದೊಡ್ಡ ಕೊಂಡಿ ಕನ್ನಡ ಚಿತ್ರರಂಗದ ಹಿರಿಯ. ಇವತ್ತು ಅವನು ನಮ್ಮಿಂದ ದೂರ ಆಗಿದ್ದಾನೆ ಹೊರತು ನಮ್ಮ ಹೃದಯದಿಂದ ದೂರ ಆಗಲ್ಲ ಅವನು. ದ್ವಾರಕೀಶು ನನ್ನ ಒಡನಾಟ 60 ವರ್ಷದ ಕೆಳಗೆ ಬೆಂಗಳೂರಿಗೆ ಅವನು ಬಂದಾಗ ಹೋಟೆಲ್ ಬ್ರಾಡ್ವೇನಲ್ಲಿ ನನಗೊಂದು ಅವಕಾಶ ಕೊಡ್ತೀರ ಅಂತ ಕೇಳೋದಕ್ಕೆ ನನ್ನ ಸೋದರ ಮಾವ ರಾಮಕೃಷ್ಣ ಅಂತ ದ್ವಾರಕೀಶ ಕ್ಲಾಸ್ಮೇಟ್ ಆಗಿದ್ದ, ಅವ್ನು ಕರ್ಕೊಂಡು ಹೋದ. ದ್ವಾರಕೀಶನ ಮೀಟ್ ಮಾಡಿದಾಗ ನೀನೊಂದು ಸ್ವಲ್ಪ ದೊಡ್ಡವನಾಗಬೇಕಷ್ಟೇ, ಬಾ ಇವಾಗ ಕೂತ್ಕೋ, ನಾವು ಸಂತೋಷವಾಗಿ ಕಾಲ ಕಳೆಯೋಣ ಅಂತ ಹುಡುಗರು ಹೇಗೆ ಕಾಲ ಕಳಿಬೇಕು ಆ ಥರ ಕಾಲ ಕಳಿಸ್ದ. ಹೇಳ್ದ, ಆಪರ್ಚುನಿಟಿ ಬಂದೇ ಬರುತ್ತೆ, ಬರಲಿಲ್ಲ ಅಂತ ಯೋಚನೆ ಮಾಡಬೇಡ, ಅದು ಬಂದಾಗ ಅದಕ್ಕೆ ಧೈರ್ಯವಾಗಿ ನುಗ್ಗಬೇಕು ಅಂತ ಹೇಳ್ದ. 60 ವರ್ಷದ ಕೆಳಗೆ. ಅದಾದ 3 ವರ್ಷಕ್ಕೆ 57 ವರ್ಷ ಇವತ್ತು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ದ್ವಾರಕೀಶನ ನೋಡ್ಕೊಂಡು ಬರ್ತಾಯಿದ್ದೀನಿ. ಅವನು 7 ಬೀಳುಗಳನ್ನ ಬೇಕಾದಷ್ಟು ಕಂಡವನು. ನಾನು ಬಿದ್ದಾಗ ನನಗೆ ಕೈ ಕೊಟ್ಟು ಎತ್ತಿದವನು, ಅವನು ಬಿದ್ದಾಗ ನನಗೊಂಚೂರು ಕೈ ಕೊಡಲ್ವಾ ಅಂತ ಹೇಳಿ ಕೈ ಎತ್ತಿಸ್ಕೊತಿದ್ದವನು. ಒಡನಾಟ ಚೆನ್ನಾಗಿದ್ದಾಗ ಸಂತೋಷವಾಗಿ ನಗನಗ್ತಾ ಇರುವಾಗ ಮಾತ್ರ ನಾವು, ದುಃಖ ಬಂದಾಗ ನಾವೆಲ್ಲ ಅಂತ ಅನ್ಕೋಬೇಡ, ನಾವು ಯಾವಾಗಲೂ ಇರಬೇಕು ಅಂತ ಹೇಳ್ತಾ ಇದ್ದವನು ಅವನು. ನಾ ಈಗ ತಾನೇ ಹೇಳ್ತಾ ಇದ್ದೆ, 500 ರೂಪಾಯಿಂದ ಚಿತ್ರರಂಗದಲ್ಲಿ ನೋಡಿದವನು ಚಿತ್ರರಂಗದಲ್ಲಿ 100 ಕೋಟಿ 105 ಕೋಟಿವರೆಗೂ ನೋಡಿದ್ದಾನೆ. ಆ 500 ರೂಪಾಯಿಂದ 105 ಕೋಟಿ ಬೆಳೆಯೋವರೆಗೂ ಆ ಬೆಳೆದಿದ್ದು ಹೇಗೆ ಅಂತ ಅವನು ನೋಡಿದ್ದಾನೆ. ಇವತ್ತು ಚಿತ್ರರಂಗ ಶುರುವಾಗಿ 90 ವರ್ಷ ಆಗಿದೆ ಅಂತೆಲ್ಲ ಹೇಳ್ತಾರೆ. 90 ವರ್ಷದಲ್ಲಿ 60 ವರ್ಷ ದ್ವಾರಕೀಶ್ ಪಾಲು ಇದೆ. ಅವನು ಎಲ್ಲೋ ಒಂದು ಕಡೆ ತಾನು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿದ್ದಾನೆ, ಹೇಳಿ ಬರೆದಿಟ್ಟಿದ್ದಾನೆ. ಅದು ಪ್ರತಿಯೊಬ್ಬರಿಗೂ ಸಿಕ್ಕಿದ್ರೆ ಅದೇ ಒಂದು ಭಗವದ್ಗೀತೆ ಆಗುತ್ತೆ. ಚಿತ್ರರಂಗ ಹೇಗಿತ್ತು, ಹೇಗಿದೆ, ಹೇಗಿರಬೇಕು, ಇದು 3 ಹೇಳ್ತಾ ಇದ್ದವನು ಅವನು. ಪ್ರತಿಯೊಂದನ್ನು ನೋಡಿದ್ದಾನೆ. ಅವನ ಅನುಭವದ ಒಂದೊಂದು ಕ್ಷಣವೂ ಒಂದೊಂದು ಪಾಠ ಆಗ್ಬೋದು. ಅವನ ಜೊತೆ ಬೆಳೆದು ಬಂದವರು ಅಂತ ನಾವು ಅಂತೀವಿ. ಆದರೆ ಸತ್ಯವಾದ ಮಾತು ಹೇಳಬೇಕು ಅಂದರೆ, ಹೋದ ವಾರ ಅವನ ಜೊತೆ ಮಾತಾದಾಗಲೂ ಅವನು ಕೆಲವು ವಿಚಾರಗಳು ಹೇಳ್ದ. ಆ ವಿಚಾರಗಳು ಹೊಸದಾಗಿತ್ತು. ನನಗೆ ಇದನ್ನು ಕಲ್ತ್ಕೋಬೇಕು ಅಂತ ಅನ್ನಿಸ್ತು. ಕಲ್ತ್ಕೊಳ್ಳೋ ವಯಸ್ಸು, ಕಲ್ತ್ಕೋಬೇಕಾದ್ರೆ ಚಿಕ್ಕವರಾಗಿರಬೇಕು ಅಂತೇನಿಲ್ಲ. ಕಲಿಯೋದಕ್ಕೆ ವಯಸ್ಸಿನ ಲೆಕ್ಕಾಚಾರ ಬರಲ್ಲ ಅನ್ನೋದನ್ನು ತೋರಿಸ್ಕೊಟ್ಟು ಅವನು ದ್ವಾರಕೀಶು. ನಮ್ಮ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳಿಬೇಕು, ಇನ್ನೂ ಯಾವ ಮಟ್ಟಕ್ಕೆ ಹೋಗಬೇಕು, ಇದು ಅವನಿಗೊಂದು ಕನಸಾಗಿತ್ತು. ಆ ಕನಸು ನನಸು ಮಾಡ್ಕೋತೀನಿ ಅಂತ ಇದ್ದ. ನೋವು ಅನುಭವಿಸ್ತಾನೆ. ಮನಸ್ಸಿಗೆ ನೋವಾಗಿರ್ಬೋದು, ದೇಹಕ್ಕೆ ನೋವಾಗಲಿಲ್ಲ ಅವನಿಗೆ. ಆ ದೇಹಕ್ಕೆ ನೋವಾದಾಗ ಎಲ್ಲ ಗೊತ್ತಾಗತ್ತೆ. ನಿನ್ನೆವರೆಗೂ ಇವತ್ತಿನ ಬೆಳಗ್ಗೆವರೆಗೂ ಆರೋಗ್ಯವಾಗಿದ್ದ. ಯಾಕೋ ಮನಸ್ಸಲ್ಲಿ ಬಂತು ಇರಬಾರ್ದು ಅಂತಲೋ ಏನೋ. ಎದ್ದು ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಅಷ್ಟೇ, ಆಮೇಲೆ ಬರ್ತೀನಿ ಅಂತ ಮಲಗ್ದವನಂತೆ. ಪ್ರತಿಯೊಬ್ಬರಿಗೂ ವಿದಾಯ ಹೇಳಿಬಿಟ್ಟು ಹೊರಟೆ ಹೋದ. ಆ 1.5 ಗಂಟೆನಲ್ಲಿ ಅವನ ಮನಸ್ಸಲ್ಲಿ ಏನೇನು ಮೂಡ್ತು, ಯಾರ್ಯಾರು ಹೇಗೆ ಎಲ್ಲೆಲ್ಲಿ ಏನೇನು ಅವನು ಮಾತಾಡಿದ್ದಾಗಲಿ, ಅವನ ಕಥೆಯಾಗಲಿ, ಅವನು ಹಾಡಿದ್ದಾಗಲಿ, ಅವನು ಕುಡಿದಿದ್ದಾಗಲಿ, ಅವನು ಹತ್ತಿದ್ದಾಗಲಿ, ಅವನು ನೋವಿದ್ದಾಗಲಿ ಎಲ್ಲನೂ ಆ 1.5 ಗಂಟೆಯಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಥರ ಎಲ್ಲ ತಗೊಂಡು ಒಂದೇ ಒಂದು, ಈಗಲೂ ಅವನ ಮುಖ ನೋಡಿದ್ರೆ ಎಷ್ಟು ಶಾಂತವಾಗಿದೆ, ಗುಡ್ ಬೈ ಅಂತ ಹೊರಟೇ ಬಿಟ್ಟ. ಗೊತ್ತಾಗಿತ್ತು ಅಂತ ಕಾಣುತ್ತೆ ಅವನಿಗೆ. ದ್ವಾರಕಿ ಅವನೊಬ್ಬ ಪಕ್ಕದಲ್ಲಿದ್ದಾನೆಂದರೆ ನಮಗೆ ಎಲ್ಲೆಲ್ಲಿ ಧೈರ್ಯ ಬರ್ತಾಯಿತ್ತು. ಬದುಕನ್ನು ಧೈರ್ಯವಾಗಿ ಹೇಗೆ ಎದುರಿಸ್ಬೇಕು ಅಂತ ಹೇಳ್ಕೊಟ್ಟವನು ಅವನು. ಬೇಕಾದಷ್ಟಿತ್ತು. ಅವನ ಮಾತುಗಳು ಬೇಕಾದಷ್ಟು ರೆಕಾರ್ಡ್ ಆಗಿದೆ. ಅದನ್ನು ಈಗಿನ ಕಾಲದವರು ನೋಡಿಕೊಂಡು, ಅದನ್ನು ತಿಳ್ಕೊಂಡು, ಅದನ್ನು ತಮ್ಮ ಜೀವನದಲ್ಲೂ ಉಪಯೋಗಿಸ್ಕೊಂಡು ಈಗಿನ ಹುಡುಗರು ಅವನು ಹಾಗೆ ಬೆಳೀಲಿ ಅಂತ ನಾನು
ಹಾರೈಸ್ತೀನಿ. ಅವನು ತಿಳ್ಕೊಳ್ಳಿ, ಅವ್ರಿಗೆ ಮಾರ್ಗದರ್ಶನ. ಅವನು ಇಲ್ಲದೆ ಹೋದರೂ ಅವನು ನಡೆದ ಹಾದಿನ ಜನಕ್ಕೆ ತೋರಿಸ್ತಾ ಹಾದಿ ತೋರಿಸ್ಲಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಶಾಂತಿ ಸಿಗುತ್ತೆ. ಏಪ್ರಿಲ್ 16 3 ವರ್ಷ ತೆಳಗೆ ಅಂಬುಜಮ್ಮ ದ್ವಾರಕೀಶ ಅವ್ರ ಪ್ರಾಣ ಬಿಟ್ಟಿದ್ದು ಏಪ್ರಿಲ್ 16 3 ವರ್ಷ ತೆಳಗೆ. ಏಪ್ರಿಲ್ 16 ಇವತ್ತು ಜ್ಞಾಪಕ ಬಂದಾಗ ಅಂಬುಜ ಅಂತ ಕರೆದು ಹೊರಟೇ ಬಿಟ್ಟಿದ್ದಾನೆ. ಅಂಬುಜಾನು ಅವನು ಅಲ್ಲಿರಲಿ, ಆನಂದವಾಗಿರಲಿ. ಅವರ ಆಶೀರ್ವಾದ ಸದಾ ಎಲ್ರಿಗೂ ಸಿಗ್ತಾ ಇರಲಿ. ಇಷ್ಟೇ ನಂದು. ಅವನ ಆತ್ಮಕ್ಕೆ ಶಾಂತಿ ಕೋರ್ತೀನಿ. ಶಾಂತಿ.